ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸ್ಕೂಲು, ಕಾಲೇಜು ಹೀಗೆ ಯೂತ್ಫುಲ್ ಕತೆ ಇರುವಂತಹ ಸುಮಾರು ಸಿನಿಮಾಗಳು ಬಂದಿದ್ದಾವೆ. ಇವಾಗ ಒಂದು ವಿಭಿನ್ನವಾದ ಟೈಟಲ್ ಜೊತೆ ಹೊಸಬ್ರೆ ಸೇರಿ ಮಾಡಿರೋ ಸಿನಿಮಾ ವಿದ್ಯಾರ್ಥಿನಿಯರೇ. ಬಿಗ್ ಬಾಸ್ ಖ್ಯಾತಿಯ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಮೇನ್ ಲೀಡ್ ಅಲ್ಲಿ ನಟಿಸಿರೋ ಸಿನಿಮಾ. ಇನ್ನು ಈ ಸಿನಿಮಾವನ್ನ ನಿರ್ದೇಶನ ಮಾಡಿರೋದು ಅರುಣ್ ಅಮುಕ್ತಾ ಅವರು. ಸುಬ್ರಹ್ಮಣ್ಯ ಕುಕ್ಕೆ, ಎ.ಸಿ. ಶಿವಲಿಂಗೇಗೌಡ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಒಂದಷ್ಟು ಹೊಸ ಕಲಾವಿದರ ಜೊತೆಗೆ ತಯಾರಾಗಿರುವ ವಿದ್ಯಾರ್ಥಿನಿಯರ ಸಿನಿಮಾದ ಸೈಡ್ ಎ ಟ್ರೈಲರ್ ನಿನ್ನೆ ತಾನೇ ರಿಲೀಸ್ ಆಗಿದೆ. ಇನ್ನು ಯಾರು ನೋಡಿಲ್ಲ, ಟ್ರೈಲರ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ. ಇನ್ನು ರಿಲೀಸ್ ಆಗಿರೋ ಟ್ರೈಲರ್ ಅನ್ನ ನೋಡಿ ನನಗೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಮಾತಾಡೋಣ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಈ ಒಂದು ಟ್ರೈಲರ್ ನೋಡಿದಾಗ ಇಲ್ಲಿ ಸ್ಕೂಲು, ಕಾಲೇಜು ಸ್ಟೂಡೆಂಟ್ಗಳು ಮತ್ತು ಅವರ ಫ್ಯಾಮಿಲಿಗಳನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡಲಾಗಿದೆ. ಅಂಡ್ ಈ ಒಂದು ಟ್ರೈಲರ್ನ ಮೊದಲ ಫ್ರೇಮ್ ನಲ್ಲೇ ಹೇಳಿರೋ ಹಾಗೆ ಈ ಚಿತ್ರವು ವಿದ್ಯಾರ್ಥಿನಿಯರಿಗೆ, ಸಿನಿಮಾ ಪ್ರೇಮಿಗಳಿಗೆ, ಅಭಿಮಾನಿಗಳಿಗೆ, ಸೆಲೆಬ್ರಿಟಿಗಳಿಗೆ, VVIPಗಳಿಗೆ ಅರ್ಪಣೆ ಅಂತ ಬರೆದು ಸಿನಿಮಾ ನಿರ್ದೇಶಕರು ಈ ಸಿನಿಮಾವನ್ನ ಈ ಎಲ್ಲರಿಗೂ ಡೆಡಿಕೇಟ್ ಮಾಡಿದ್ದಾರೆ. ಮತ್ತೆ ಈ ಒಂದು ಟ್ರೈಲರ್ಗೆ ಸೈಡ್ ಎ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಸೈಡ್ ಬಿ ಕೂಡ ಇದೆ ಅಂತ ಆಯ್ತು. ಇನ್ನು ಈ ಸೈಡ್ ಎ ಟ್ರೈಲರ್ ನಲ್ಲಿ ಏನೆಲ್ಲ ವಿಷಯ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ಇಲ್ಲಿ ಒಂದು ಕಾಲೇಜ್ ಕ್ಯಾಂಪಸ್, ಅಲ್ಲಿ ಒಂದು ಬ್ಯಾಡ್ ಬಾಯ್ಸ್ ಗ್ಯಾಂಗ್ ಮತ್ತೆ ಅವರ ಫ್ಯಾಮಿಲಿಗಳು. ಇಲ್ಲಿ ಮಕ್ಕಳನ್ನ ಸರಿಯಾಗಿ ಬೆಳೆಸದೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಇರೋ ಹೈ ಪ್ರೊಫೈಲ್ ಇರುವಂತ ಪೇರೆಂಟ್ಸ್. ಇನ್ನ ಕ್ಯಾಂಪಸ್ ಅಂದ ಮೇಲೆ ಓದೋದರ ಜೊತೆಗೆ ಅಲ್ಲಿ ರ್ಯಾಗಿಂಗು, ಮೋಜು ಮಸ್ತಿ, ಒಂದೆರಡು ಗುಂಪುಗಳು ಅಂಡ್ ಆ ಗ್ರೂಪ್ಗಳ ನಡುವೆ ಜಗಳ, ಹೊಡೆದಾಟ, ಬಡಿದಾಟ, ಕೊನೆಗೆ ಉಳಿಯೋದು ಫ್ರೆಂಡ್ಶಿಪ್ ಜೊತೆಗೆ ಲವ್. ಈ ಒಂದು ಟೀನೇಜ್ ವಯಸ್ಸಲ್ಲಿ ಎಲ್ಲ ಕೆಟ್ಟ ಚಟಗಳಿಗೆ ಬಿದ್ದಿರೋ ಹೈ ಪ್ರೊಫೈಲ್ ಮಕ್ಕಳು. ಇಂಥ ಮಕ್ಕಳನ್ನ ಸರಿದಾರಿಗೆ ತರೋಕೆ ಅವರ ಪೇರೆಂಟ್ಸ್ ಏನ್ ಮಾಡ್ತಾರೆ? ಎಲ್ಲ ಕಳೆದುಕೊಂಡು ಕೈಯಲ್ಲಿ ಮೊಬೈಲು, ಕಾಸು ಏನು ಇಲ್ದಿರ ಇರೋ ಈ 4 ಜನರ ಗ್ಯಾಂಗ್ ಏನೆಲ್ಲ ಮಾಡ್ತಾರೆ? ಆ ಒಂದು ಸಂದರ್ಭದಲ್ಲಿ ಈ ಗ್ಯಾಂಗ್ ನಲ್ಲಿ ಒಂದು ಮೊಬೈಲ್ ಕಾಣೆಯಾಗುತ್ತೆ, ಕಳೆದೋಗುತ್ತೆ. ಆ ಮೊಬೈಲ್ ನಲ್ಲಿ ಪರ್ಸನಲ್ ಪಾರ್ಟ್ಸ್ ವಿಡಿಯೋಸ್ ಮಾಡ್ಕೊಂಡಿದ್ದೆ. ತನ್ನ ಪರ್ಸನಲ್ ವಿಡಿಯೋನ ಮಾಡ್ಕೊಂಡಿರೋ ಆಕೆಯು ಕೆಟ್ಟ ಪರಿಸ್ಥಿತಿಗೆ ಬರೋದು. ಆ ವಿಡಿಯೋವನ್ನ ಯಾರು ಹೇಗ್ ಬೇಕಾದ್ರೂ ಬಳಸ್ಕೋಬಹುದು, ಯಾವ ಮಟ್ಟಕ್ಕೆ ಬೇಕಾದ್ರೂ ತೊಂದರೆ ತರಬಹುದು. ಇಂಥ ಸೂಕ್ಷ್ಮ ವಿಚಾರವನ್ನ ಜೊತೆಗೆ ಕಾಲೇಜ್ ನಲ್ಲಿ ನಡೆಯೋ ಡ್ರಗ್ ಮಾಫಿಯಾವನ್ನ ಎಳೆಯಾಗಿ ಟ್ರೈಲರ್ ತುಂಬಾ ನೀಟಾಗಿ ಕನ್ವೆ ಮಾಡ್ತಿದೆ. ಒಟ್ಟಾರೆ ಇವತ್ತಿನ ದಿನ ಪ್ರತಿಯೊಬ್ಬರು ಮೊಬೈಲ್ಗೆ, ಸೋಷಿಯಲ್ ಮೀಡಿಯಾಗೆ ಕನೆಕ್ಟ್ ಆಗಿದ್ದೀವಿ. ಅದರಿಂದ ನಮ್ಮ ಫ್ಯಾಮಿಲಿಗೆ ಸರಿಯಾದ ಸಮಯ ಕೊಡ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ಟ್ರೈಲರ್ ಒಂದು ಸೋಷಿಯಲ್ ಮೆಸೇಜ್ ಜೊತೆ ಒಂದು ಗಟ್ಟಿ ಕಂಟೆಂಟ್ ಒಂದಿಗೆ ಬಂದಿದೆ. ನಿಜವಾಗ್ಲೂ ಇಷ್ಟ ಆಯ್ತು. ಚಂದನ್ ಶೆಟ್ಟಿ ಅವರು ಇಲ್ಲಿ ಒಂದು ವಿಭಿನ್ನ ಕ್ಯಾರೆಕ್ಟರ್ ನಲ್ಲಿ ನಟಿಸಿದ್ದಾರೆ. ಟ್ರೈಲರ್ನ ಕೊನೆಯಲ್ಲಿ ಬಂದು ಸೈಡ್ ಬಿ ಟ್ರೈಲರ್ ನಲ್ಲಿ ನಾನು ಇರ್ತೀನಿ ಅಂತ ಎಂಟ್ರಿ ಕೊಟ್ಟು ಬರ್ಲಾ ಅಂತ ಕೇಳ್ತಿದ್ದಾರೆ. ಇನ್ನ ಇಲ್ಲಿ ಫ್ಯಾಮಿಲಿ ಡ್ರಾಮಾ ಇದೆ, ಎಮೋಷನ್ ಇದೆ, ಫನ್ ಇದೆ, ರಿಯಲಿಸ್ಟಿಕ್ ಫೈಟ್ಗಳಿದಾವೆ, ಹಾಡುಗಳಿದಾವೆ. ಒಟ್ಟಾರೆಯಾಗಿ ಇದು ಒಂದು ಬೇರೆಯದೇ ಜಾನರ್ ಸಿನಿಮಾ ಅಂತ ಹೇಳ್ತೀನಿ. ಇನ್ನ ಈ ಟ್ರೈಲರ್ ನಲ್ಲಿ ಮುಖ್ಯವಾಗಿ ಕಾಣಿಸ್ಕೊಂಡಿರೋದು ಮನೋಜ್, ಅಮರ್, ಭಾವನಾ, ಅಪ್ಪು ಮತ್ತು ಮಾನಸ್ವಿ ಅನ್ನೋ ಈ 4 ಜನ ಹೊಸ ಪ್ರತಿಭೆಗಳು. ಜೊತೆಗೆ ಭವ್ಯ, ಪ್ರಶಾಂತ್ ಸಂಬರ್ಗಿ, ಸುನಿಲ್ ಪುರಾಣಿಕ್, ಇನ್ನೂ ಹಲವಾರು ಕಲಾವಿದರು ನಟಿಸಿದ್ದಾರೆ. ಅಂಡ್ ಅವರೆಲ್ಲರ ಅಭಿನಯ ಸೊಗಸಾಗಿದೆ. ಆಯಾ ಕ್ಯಾರೆಕ್ಟರ್ಗಳಿಗೆ ಹೇಗ್ ಬೇಕೋ ಹಾಗೆ ಅವರ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದಾರೆ ನಿರ್ದೇಶಕರು. ಇನ್ನ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. DOP ಕುಮಾರ್ ಗೌಡ ಅವರ ವರ್ಕ್ ಚೆನ್ನಾಗಿದೆ. ಕೆಲವೊಂದು ಶಾರ್ಟ್ಸ್ ವಿಭಿನ್ನವಾಗಿ ಕಂಪೋಸ್ ಮಾಡಿದ್ದಾರೆ. ಟ್ರೈಲರ್ನ ಕೊನೆಯಲ್ಲಿ ಚಂದನ್ ಶೆಟ್ಟಿ ಎಂಟ್ರಿ ಆದಾಗ ಅಲ್ಲಿರುವಂತ ಟ್ರಿಕ್ಕಿ ಶಾರ್ಟ್ಗಳು ಗಮನ ಸೆಳೆಯುತ್ತೆ. ಇನ್ನು ಟ್ರೈಲರ್ನ BGM ಮಾಡಿರೋದು ವಿಜಿತ್ ಕೃಷ್ಣ ಅವರು. ಒಂದು ಯೂತ್ಫುಲ್ ಮ್ಯೂಸಿಕ್ ಮಾಡಿದ್ದಾರೆ. ಸೌಂಡ್ ಡಿಸೈನ್ ಚೆನ್ನಾಗಿದೆ, ಬಟ್ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಹೇಳ್ತೀನಿ. ಇನ್ನು ಟ್ರೈಲರ್ ಲೆಂತ್ ಸ್ವಲ್ಪ ಜಾಸ್ತಿ ಆಯ್ತು. ಟ್ರೈಲರ್ ಕಟ್ ಚೆನ್ನಾಗಿದೆ. ನೃತ್ಯ ನಿರ್ದೇಶಕ, ಕೋರಿಯೋಗ್ರಾಫರ್ ಹೈಟ್ ಮಂಜು ಅವರು ಟ್ರೈಲರ್ ಎಡಿಟ್ ಮಾಡಿದ್ದಾರೆ ಅನ್ನೋದು ವಿಶೇಷ. ಒಂದಷ್ಟು ಹೊಸ ಕಲಾವಿದರನ್ನ ಜನಗಳಿಗೆ ಪ್ರೆಸೆಂಟ್ ಮಾಡೋಕೆ, ಪರಿಚಯ ಮಾಡೋಕೆ ಈ ಟ್ರೈಲರ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀನಿ. ಇನ್ನು ನಿಜವಾಗಿ ವಿದ್ಯಾರ್ಥಿನಿಯರ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಸಿನಿಮಾ ಪ್ರಾಮಿಸಿಂಗ್ ಆಗಿದೆ, ಒಂದು ಹೊಸ ಥರ ಇದೆ ಅಂತ ಖಂಡಿತವಾಗಿ ಅನಿಸುತ್ತೆ. ಇನ್ನು ಚಂದನ್ ಶೆಟ್ಟಿ ಟ್ರೈಲರ್ನಲ್ಲಿ ಇದ್ದಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ನಲ್ಲಿ ಟ್ರೈಲರ್ ನೋಡಿದ್ರೆ ಅವರ ಭಾಗದ ಶಾರ್ಟ್ಸ್ ಕೊನೆಯಲ್ಲಿ ಚಿಕ್ಕದಾಗಿ ಬಂದಿದ್ದು ಬೇಜಾರಾಯಿತು. ಇನ್ನು ಸೈಡ್ ಬಿ ಟ್ರೈಲರ್ ಬರೋದು ಬಾಕಿ ಇದೆ, ಅದರಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಇದಿಷ್ಟು ಹೊಸಬರ ವಿದ್ಯಾರ್ಥಿನಿಯರ ಸಿನಿಮಾದ ಎ ಸೈಡ್ ಟ್ರೈಲರ್ನ ನೋಡಿ ಹೇಳಬೇಕು ಅನಿಸಿದ
ವಿಚಾರಗಳು. ನಿಮಗೆ ಟ್ರೈಲರ್ ನೋಡಿ ಏನು ಅನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.